ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಯಾವುದೇ ಪಾತ್ರ ಕೊಟ್ಟರು ಆ ಪಾತ್ರವನ್ನ ಲೀಲಾಜಾಲವಾಗಿ ಅಭಿನಯಿಸಿ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಸದಾ ಎಂಟರ್ಟೈನ್ ಮಾಡುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪ್ರಮೋದ್ ಶೆಟ್ಟಿ ಸರ್ ಇವತ್ತು ನಮ್ಮ ಬಾಸ್ ಟಿವಿ ಕ್ಯಾಮ್ರಾ ಕಂಡಿಗೆ ಸಿಕ್ಕಿದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ. 45 ಸಿನಿಮಾದಲ್ಲೂ ಕೂಡ ಅವರ ಪಾತ್ರ ಅಂತೂ ಸಖತ್ತಾಗಿದೆ. ಆ ಡೀಲ್ ಮಾಡ್ತಾರೆ ಇಲ್ವಾ ಅನ್ನುವಂಥದ್ದು ನಾಳೆಯಿಂದ ನೋಡ್ಬೇಕಾಗುತ್ತೆ. ಸರ್ ಮೊದಲನೇದಾಗಿ ನಮಸ್ತೆ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬಿಸಿ ಆಗಿದೆ, ತುಂಬಾ ಖುಷಿ ವಿಚಾರ. ನಾಳೆ ಇವತ್ತೇ ಅನ್ಕೊಂಬೇಡ, ಆಲ್ರೆಡಿ ಪೇಯ್ಡ್ ಪ್ರೀಮಿಯರ್ ಶೋ ಆಗ್ತಾ ಇದೆ. ಸೊ 45 ಸಿನಿಮಾದಲ್ಲಿ ನಿಮ್ಮ ಪಾತ್ರ ನಾನು ನಿನ್ನೆ ನೋಡಿದೆ, ತುಂಬಾ ಖುಷಿ ಆಯ್ತು. ಹೇಗಿದೆ ಅಂತ ನೀವು ನೋಡಿದಿರಾ ಅಥವಾ ನೋಡ್ಬೇಕು ಅಂತ ಕುತೂಹಲದಿಂದ ಕಾಯ್ತಿದ್ದೀರಾ? ನಾನು ಇವತ್ತೇ ನೋಡ್ಬೇಕಾಗಿತ್ತು, ಇವತ್ತೇ ಇದ್ದಿದ್ದ ಟೈಮ್, ಅದಕ್ಕೆ ನಿಮ್ಮೆಲ್ಲರಿಂದ ತಪ್ಪಿಸ್ಕೊಂಡು ಹೋಗಕ್ ಪ್ರಯತ್ನ ಮಾಡ್ತಿದ್ದೆ, ಆಗ್ಲಿಲ್ಲ. ಇವತ್ತು ಮಿಸ್ ಆಯ್ತು ಸಿನಿಮಾ. ಬಟ್ ನಿನ್ನೆ ಮಾಧ್ಯಮದವರು ಸುಮಾರಷ್ಟು ಜನ ನೋಡಿ, 4-5 ಜನ ಮೆಸೇಜ್ ಮಾಡಿದ್ರು, 1-2-3 ಜನ ಫೋನ್ ಮಾಡಿದ್ರು. ಬಹಳ ಖುಷಿ ಆಯ್ತು. ಅಂದ್ರೆ ಸಿನಿಮಾದಿಂದ ಆಚೆ ಬಂದ್ಮೇಲೂ ನಿಮ್ ಪಾತ್ರ ನೆನಪಿಸ್ತಾ ಇರತ್ತೆ, ನಿಮ್ಮ ಪಾತ್ರ ನಗಿಸ್ತಾನೆ ಇರತ್ತೆ ಅಂತ ಹೇಳಿದ್ರು. ಸೊ ಖುಷಿ ಆಯ್ತು ನಂಗೆ ಅದನ್ನ ಕೇಳಿ. ಅಂದ್ರೆ ಒಬ್ಬ ಕಲಾವಿದನ್ಗೆ ಇನ್ನೇನ್ ಬೇಕು, ನಾವೆಲ್ಲ ರಂಗಭೂಮಿಯಿಂದ ಬಂದವರು. ಸೊ ಕೆಳಕ್ ಕೂತು ಜನ 4 ಚಪ್ಪಾಳೆ ಹೊಡೆದ್ರೆ ಅದೇ ನಮ್ಗೆ ಹೊಟ್ಟೆ ತುಂಬದಂಗೆ. ಸೊ ಅದೇ ತರ ಅನ್ಸುತ್ತೆ ಇವತ್ತಿನ ರಿವ್ಯೂ ಕೇಳಿದಾಗ್ಲೂ. ಅಂಡ್ ನನಗೆ 45 ಟ್ರೈಲರ್ ನೋಡಿದಾಗ್ಲೇ ಒಂದು ಬಿಲೀಫ್ ಇತ್ತು, ಈ ಸಿನಿಮಾ ಏನೋ ಮಾಡತ್ತೆ ಅಂತ. ಸೊ ಆ ಕೆಲಸನ ಮಾಡಕ್ ಮುಂದುವರೆದಿದೆ ಅಂತ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಆಗ್ಲಿ ಸಿನಿಮಾ. ಅಂಡ್ ಈ ವರ್ಷದ ಕೊನೆಯಲ್ಲಿ ಬರ್ತಿರೋ 2 ಸಿನಿಮಾಗಳು ಅದ್ಭುತವಾಗಿ ಆಗ್ಲಿ ಅಂತ ಕೇಳ್ಕೊತಾ ಇದೀವಿ. ಒಂದು ಡೈಲಾಗ್ ಇದೆ ಸರ್, ಅದಕ್ಕೆ ಹೊಡೆದು ಬಿಡೋದು, ಅದೇನು ಒಂಚೂರು ನಿಮ್ಮ ಬಾಯಿಂದ ಬಂದ್ರೆ ಚೆನ್ನಾಗಿರುತ್ತೆ. ನಂಗೆ ಮರ್ತೋಗಿದೆ. ನಂಗೆ ನಿಜವಾಗ್ಲೂ ನಾನು ಸಿನಿಮಾ ನೋಡಿದ್ರೆ ಗ್ಯಾರಂಟಿ ಹೇಳ್ತಿದ್ದೆ. ಅಂಡ್ ಸುಮಾರಷ್ಟು ಇಂಪ್ರೂವೈಸೇಷನ್ಸ್ ನಾನು ಡಬ್ಬಿಂಗ್ ಟೈಮಲ್ಲಿ ಬಹಳ ಖುಷಿ ಪಟ್ರು ಅರ್ಜುನ್ ಸರ್. ಅವರೇ ಕೂತಿದ್ರು ಡಬ್ಬಿಂಗ್ಗೆ, ಶೆಟ್ರ ಇದನ್ನ ಇನ್ನೊಂಚೂರು ಏನಾದ್ರು ಮಾಡ್ಬೋದಾ ಅಂತ. ಸೊ ಆತರ ಸೇರಿಸಿದ್ದಷ್ಟು ಇದೆ ಸುಮಾರಷ್ಟು. ಸೊ ಖುಷಿ ಆಗತ್ತೆ. ಅಂದ್ರೆ ಒಬ್ಬ ಆಕ್ಟರ್ಗೆ ಆ ಥರದ್ದು ಒಂದು ಫ್ರೀಡಮ್ ಕೊಟ್ಟಾಗ, ಆಸ್ ಅ ಬೀಂಗ್ ಅ ಡೈರೆಕ್ಟರ್, ಅಂಡ್ ಅವರು ಕೂಡ ಚೊಚ್ಚಲ ನಿರ್ದೇಶಕರು ಅಂತ ಅನ್ಸಲ್ಲ ಇಡೀ ಸಿನಿಮಾ ನೋಡಿದಾಗ. ಅವ್ರು ತುಂಬಾ ಚೆನ್ನಾಗಿ ನರೇಟ್ ಮಾಡಿದ್ದಾರೆ ಸಬ್ಜೆಕ್ಟ್ ಅನ್ನ. ಅಂಡ್ ಥಾಟ್ ಪ್ರೊಸೆಸ್ ಇದೆಯಲ್ಲ, ಈ ತರದ್ದು ಒಂದು ಸಬ್ಜೆಕ್ಟ್ ಮಾಡಬೇಕು ಅಂತ, ಈ ಆ ಯೋಚನೆನೇ ಚಂದ ಅಂತ ಅನ್ಸುತ್ತೆ ನಂಗೆ. ಆ ಸಿನಿಮಾ ಗೆಲ್ಲೋದಕ್ಕೆ ಆ ಯೋಚನೆನೇ ಚಂದ. ಹೆಂಗ ಅನಿಸ್ತು ಸರ್, ಒಪ್ಪಿ ಸರ್ ಜೊತೆ ಆಗಿರ್ಬೋದು, ಶಿವಣ್ಣನ್ ಜೊತೆ ಆಗಿರ್ಬೋದು, ಅಂಡ್ ಅಫ್ ಕೋರ್ಸ್ ನಮ್ಮ ರಾಜ್ಬಿ ಶೆಟ್ಟಿ ಸರ್ ಜೊತೆ ಆಕ್ಟ್ ಮಾಡಿರುವಂತಹ ಒಂದು ವೈಭವ? ಮಜಾ. ನಾನು ರಾಜ್ ಬಿಡಿ ಎನಿವೆ ಯಾವಾಗ್ಲೂ ಸಿಗ್ತಾ ಇರ್ತೀವಿ, ಯಾವಾಗ್ಲೂ ಮೀಟ್ ಮಾಡ್ತಾ ಇರ್ತೀವಿ. ಬಟ್ ಶಿವಣ್ಣನ್ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ನಾನು ಫಸ್ಟ್ ಟೈಮ್ ಅದು ಆಕ್ಟ್ ಮಾಡಿದ್ದು. ಅಂಡ್ ಫಸ್ಟ್ ಸೀನು ಅದೊಂದು ಬಾರ್ ಸೀಕ್ವೆನ್ಸ್ ನೀವು ನೋಡಿರ್ತೀರ ಅನ್ಸುತ್ತೆ. ಅವ್ರು ಬಂದು ನೀನ್ ವಯಸ್ಸಾಗಿದೆ, ನೀನ್ ಯಾಕೆ ಇಲ್ಲಿ ಬರ್ತೀಯಾ ಅಂದಾಗ ಅವ್ರು ಒಂದು ಡೈಲಾಗ್ ಹೊಡ್ಕೊಂಡು, ನನ್ಗೆ ವಯಸ್ಸಾಗಿದೆ ಅಂತ್ಯಾ, ಈಗ ಏನ್ ಮಾಡ್ತೀನಿ, ನಾನ್ ಮಾಡಿದ್ದೆಲ್ಲ ನೀನ್ ಮಾಡ್ತೀಯಾ ಅಂತ ಹೇಳ್ತಾರಲ್ಲ. ಸೊ ಆ ಸೀನ್ ಫಸ್ಟ್ ಡೇ ನಾನು ಶೂಟ್ ಮಾಡಿದ್ದು. ಅಂಡ್ ಹಿ ವಾಸ್ ಸೋ ಎನರ್ಜೆಟಿಕ್. ಶಿವಣ್ಣನ ಅಂದ್ರೆ ಬೇರೆ ಬೇರೆ ವೇದಿಕೆಗಳು ನೋಡ್ತಾ ಇದ್ದೆ. ಶೂಟಿಂಗ್ ಸೆಟ್ ಅಲ್ಲಿ ಅವತ್ತೇ ಫಸ್ಟ್ ನೋಡಿದ್ದು. ಮಗು ತರ ಇರ್ತಾರೆ, ಏನ್ ಹೇಳಿದ್ರು ಮಾಡ್ತಾರೆ. ಅಂಡ್ ಅವ್ರದೇ ಇಂಪ್ರೂವೈಸೇಷನ್ಸ್ ಏನೋ ಒಂದು ಹೇಳ್ತಾರೆ, ಇಲ್ಲ ನಾವೇನೋ ಇಂಪ್ರೂವೈಸೇಷನ್ ಹೇಳಿದ್ರೆ ಚೆನ್ನಾಗಿದೆ, ಇದು ಮಾಡೋಣ ಬಾ ಅಂತ. ಆ ಎನರ್ಜಿನೇ ಸೆಟ್ ಅನ್ನ ತುಂಬಾ ಲವಲವಿಕೆಯಲ್ಲಿ ಇಟ್ಟಿರುತ್ತೆ. ಅಂಡ್ ಉಪ್ಪಿ ಸರ್ ಜೊತೆ 2ನೇ ಸಿನಿಮಾ. ಸೊ ಕಬ್ಜಾ ಮಾಡಿದ್ದೆ 1ನೇ ಸಿನಿಮಾ ಅವ್ರ ಜೊತೆ. ಸೊ ಇದು 2ನೇ ಸಿನಿಮಾ. ಅಂಡ್ ಇದ್ರಲ್ಲಿ ಜಾಸ್ತಿ ಅವ್ರ ಜೊತೆ ಇಂಟ್ರಾಕ್ಷನ್ ಇಲ್ಲ. ಬಟ್ ಇದ್ದಿದ್ದು ಆ ಫೈಟ್ ಸೀಕ್ವೆನ್ಸು ಅಲ್ಲಿ ಇಲ್ಲೆಲ್ಲ ಇದ್ದಾಗ್ಲೂ ಅವ್ರು ಇವತ್ತಿಗೂ ಹೇಳೋದು ಅದನ್ನೇ. ಅಂದ್ರೆ ಅವ್ರು ನಾವು ಮಾಡಿರೋ ಸಿನಿಮಾಗಳ ಬಗ್ಗೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಗಿರ್ಬೋದು, ಕಿರಿಕ್ ಪಾರ್ಟಿ ಬಗ್ಗೆ ಆಗಿರ್ಬೋದು, ಕಾಂತಾರದ ಬಗ್ಗೆ ಆಗಿರ್ಬೋದು. ನಿನ್ನೆನೂ ಕೂಡ ಪ್ರೆಸ್ ಮೀಟ್ ಅಲ್ಲಿ ಕೂತಿದ್ದಾಗ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಕಾಂತಾರ ಚಾಪ್ಟರ್ 1 ಬಗ್ಗೆನೇ ಮಾತಾಡ್ತಾ ಇದ್ರು ಅವ್ರು. ಹೆಂಗ್ ಮಾಡಿದ್ರಿ ಅದೆಲ್ಲ, ಹೆಂಗ್ ಮಾಡಿದ್ರಿ ಆ ಚಾರಿಯಟ್ ಫೈಟ್ ಎಲ್ಲ ಹೆಂಗ್ ಮಾಡಿದ್ರಿ ಹೇಳಿ ನನಗೆ ಅಂತ. ಅಂದ್ರೆ ಸ್ಟಿಲ್ ಈಸ್ ಅ ಸ್ಟೂಡೆಂಟ್, ಸೋ ಇನ್ನೋಸೆಂಟ್. ಸಿನಿಮಾ ಅಂತ ಬಂದಾಗ ಕಲಿಕೆಗೆ ಎಷ್ಟು ಓಪನ್ ಅಪ್ ಆಗಿರ್ತಾರೆ ಅಂದ್ರೆ, ನಾವು ಹೇಳಿದ್ವಿ ಸರ್ ನಮಗೆ ನೀವು ದ್ರೋಣಾಚಾರ್ಯರು, ನಾವು ಏಕಲವ್ಯ ಅಂತಾರಾಗ ಬೆರಳು ಕತ್ತರಿಸ್ಕೊಂಡು ಕೂತಿದೀವಿ, ನೀವೇನ್ ಸರ್ ನಮ್ಮನ್ನ ಕೇಳ್ತೀರಾ ಅಂತ. ಸೊ ಅಷ್ಟು ಹಂಬಲ್ ಆಗಿ ಕಾಯ್ತಾ ಇರುವಂತ ಮನುಷ್ಯರು. ಅಂಡ್ ಯಾವತ್ತು ದೊಡ್ಡವ್ರು ಯಾವಾಗ ಆಗ್ತಾರೆ ಅಂದ್ರೆ ಈ ತರದ ವ್ಯಕ್ತಿತ್ವಗಳಿಂದ ದೊಡ್ಡವ್ರು ಆಗ್ತಾರೆ. ಸೊ ಹಂಗಾಗಿ ನನ್ಗೆ ಅನ್ಸಿದ್ದು ಅವರ್ ಇಂಡಸ್ಟ್ರಿ ಇಸ್ ವೆರಿ ಹೆಲ್ದಿ. ಅಂಡ್ ಖುಷಿಯಾಗಿದ್ದಾರೆ ಎಲ್ಲರೂ ಒಬ್ರಿಗೊಬ್ರು ಸಾಥ್ ಕೊಟ್ಕೊಂಡು. ಮಲ್ಟಿ ಸ್ಟಾರ್ ಸಿನಿಮಾಗಳು ಹೆಚ್ಚು ಬರ್ತಾ ಇದೆ. ಇತ್ತೀಚೆಗೆ ಮೊನ್ನೆ ಅನೌನ್ಸ್ ಆಗಿದೆ ಯಾವುದೋ ಒಂದು ಸಿನಿಮಾ ನೋಡಿದೆ, ಅಲ್ಲೂ ಮಲ್ಟಿ ಸ್ಟಾರ್ಗಳು ಸೊ ಈ ತರದ ಸಿನಿಮಾಗಳು ಬರಬೇಕು, ಗೆಲ್ಲಬೇಕು ಅನ್ನೋದು ಆಸೆ. ಸೂರ್ಯ ಸಿನಿಮಾದಲ್ಲಿ ಒಂದು ವಿಭಿನ್ನ ಪಾತ್ರ, ಅದರಲ್ಲಿ ಉತ್ತರ ಕರ್ನಾಟಕ ಭಾಷಾ ಶೈಲಿಯನ್ನ ಮಾತನಾಡಿರುವಂತದ್ದು ಎಷ್ಟು ಖುಷಿ ಕೊಡ್ತು, ಮಜಾ ಬರುತ್ತೆ. ಅಂದ್ರೆ ನಾನು ಸಿನಿಮಾ ಮಾಡಿರಲಿಲ್ಲ, ನಾಟಕಗಳು ಮಾಡಿದ್ದೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ. ನಾನು ಬೇಸಿಕಲಿ ರಂಗಭೂಮಿ ಕಲಾವಿದ ಆಗಿರೋದ್ರಿಂದ ಹಂಗಾಗಿ ಸಿನಿಮಾ ಮಾಡಿದಾಗ ಇನ್ನಷ್ಟು ಖುಷಿ ಆಗುತ್ತೆ. ಇದನ್ನ ಮಾತಾಡಿದಾಗ್ಲೂ ಡೈರೆಕ್ಟರ್ ಬಹಳ ಡೌಟ್ ಅಲ್ಲೇ ಇದ್ದ. ಅಂದ್ರೆ ನೀವೆಲ್ಲ ಮಂಗಳೂರಲ್ವಾ ಸರ್, ಹೆಂಗೆ ಸರ್ ಈ ಸ್ಲ್ಯಾಂಗ್ ಹೆಂಗೆ ಅಂತ. ಆಯ್ತು ಬಿಡಪ್ಪ ನಾನು ಮಾತಾಡ್ತೀನಿ, ನಾನು ಆರಾಮಾಗಿರು ಅಂತ ಹೇಳಿದ್ದೆ. ಸೊ ಅದನ್ನ ಪ್ರೂವ್ ಮಾಡಿದಾಗ ಅವನಿಗೂ ಖುಷಿ ಆಯ್ತು. ಅಂಡ್ ಆಬ್ವಿಯಸ್ಲಿ ಈ ತರದ್ ಬೇರೆ ಬೇರೆ ಡೈಲೆಕ್ಟ್ಗಳನ್ನ ಟ್ರೈ ಮಾಡ್ತಾ ಇದ್ದಷ್ಟು ನಮ್ಮ ತಲೆನೂ ಸ್ವಲ್ಪ ಚುರುಕಾಗಿರುತ್ತೆ, ನಾವು ಸ್ವಲ್ಪ ಆಕ್ಟಿವ್ ಆಗಿರ್ತೀವಿ ಅಂತ ಅನ್ಸುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.